ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತೊಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದು ಒಣಗಿದ ತುಳಸಿಯ ಗಿಡವಾಗಿರುತ್ತದೆ. ಇದರಿಂದನೂ ಕೂಡ ನಾವು ಒಂದು ದೀಪಾರಾಧನೆ ಮಾಡೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಒಂದು ಸಂಪೂರ್ಣ ಅನುಗ್ರಹವನ್ನು ನಾವು ಪಡೆಯಬಹುದು. ಅದರಲ್ಲೂ ಈಗ ಸರಿಯಾದ ಸೂಕ್ತವಾದ ಸಮಯ. ಯಾಕೆ ಅಂತಂದ್ರೆ ಈ ಒಂದು ಸಮಯದಲ್ಲಿ, ಈ ಚಳಿಗಾಲದಲ್ಲಿ ತುಳಸಿ ಗಿಡ ತುಂಬಾನೇ ಒಣಗ್ತಾ ಇರುತ್ತೆ. ಹಾಗಾಗಿ ನೀವು ಅದನ್ನು ತೆಗೆದು ಬಿಸಾಕುವ ಬದಲಿಗೆ ನೀವು ಈ ರೀತಿಯಾಗಿ ದೀಪಾರಾಧನೆಗೆ ಉಪಯೋಗಿಸ್ಕೋಬಹುದು. ಹಾಗೆ ಅದರಲ್ಲಿ ಬಿಟ್ಟಿರುವಂತ ಬೀಜವನ್ನು ನೀವು ನೋಡಿ, ಕಪ್ಪು ಕಪ್ಪು ಬೀಜ ಬರುತ್ತೆ, ಅದನ್ನ ನೀವು ತೆಗೆದಿಟ್ಕೊಂಡು ಅದನ್ನ ಈಗ ಮಳೆಗಾಲ ಬರುತ್ತಲ್ಲ, ಒಂದು ಸಮಯದಲ್ಲಿ ನೀವು ಪಾಟ್ಗಳಲ್ಲಿ ಹಾಕಿದಾಗ ತಾನೇ ಗಿಡಗಳು ಉಟ್ಕೊಳ್ಳುತ್ತವೆ. ಆ ಒಂದು ಗಿಡವನ್ನು ನೀವು ಬೆಳೆಸ್ಕೋಬಹುದು ಆರಾಮಾಗಿ. ನೋಡಿ, ತುಳಸಿ ಕಡ್ಡಿಯಲ್ಲಿ ನಾವು ಮತ್ತೆ ಇನ್ನೊಂದು ಮಾಹಿತಿ ಹೇಳಬೇಕು. ಬಲವಂತವಾಗಿ ನಾವು ಹಸಿ ಕಡ್ಡಿಗಳನ್ನ ತೆಗೆದು ಒಣಗಿಸಬಾರ್ದು, ಕಟ್ ಮಾಡೋದಕ್ಕೆಲ್ಲ ಹೋಗಬಾರ್ದು. ಒಣಗಿದ ಕಡ್ಡಿಗಳನ್ನ ಮಾತ್ರ ನಾವು ತೆಗೆದುಕೋಬೇಕು. ಅದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ನೋಡಿ, ತುಳಸಿ ಗಿಡದಲ್ಲಿ ನಾವು ಅದರಲ್ಲೂ ನಾವು ದಿನನಿತ್ಯ ಪೂಜೆ ಮಾಡುವಂತ ಗಿಡದಲ್ಲಂತೂ ನೀವು ಕೀಳೋದಕ್ಕೆ ಹೋಗಬೇಡಿ. ಸಪ್ರೇಟ್ ಆಗಿ ನೀವು ಬೇರೆ ಏನಾದ್ರೂ ಒಂದು ಸಪ್ರೇಟ್ ಆಗಿ ಗಿಡಗಳನ್ನೆಲ್ಲ ಬೆಳೆಸ್ಕೊಳ್ತಿರ್ತೀರಲ್ಲ, ಅದ್ರಲ್ಲಿ ನೀವು ತೆಗೆದುಕೊಳ್ಳಿ. ಅಂದ್ರೆ ನಾವು ದಿನನಿತ್ಯ ಪೂಜೆ ಮಾಡುವಂತ ಗಿಡದಲ್ಲಿ ಒಣಗಿದ್ರೆ ತೆಗೆದುಕೊಳ್ಳಿ, ಹಸಿ ಕಡ್ಡಿಗಳು ತೆಗೆದುಕೋಬೇಡಿ ಅಷ್ಟೇ. ನೋಡಿ, ಪುಟ್ಟ ಪುಟ್ಟ ಕಡ್ಡಿಗಳನ್ನ ನಾವು ಸಿದ್ಧತೆ ಮಾಡ್ಕೋಬೇಕು. ಅಂದ್ರೆ ನೀವು ಎಷ್ಟು ದೊಡ್ಡದಾದ ದೀಪ ತೆಗೆದುಕೊಳ್ತೀರೋ ಅಷ್ಟು ದೊಡ್ಡದಾದ ಒಂದು ಸ್ವಲ್ಪ ಕಡ್ಡಿಗಳನ್ನ ಒಂದ್ ಇಂಚು 2 ಇಂಚು ಈ ತರ ಕಡ್ಡಿಗಳನ್ನ ನೀವು ಕಟ್ ಮಾಡ್ಕೊಂಡು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ. ನಾನು ನಿಮ್ಗೆ ವೈಯಕ್ತಿಕವಾಗಿ ಸಲಹೆ ಕೊಡ್ತೇನೆ ಅಂತಂದ್ರೆ, ಎಷ್ಟು ಸಿಗುತ್ತೋ ಅಷ್ಟ್ರ ಮಟ್ಟ ಅಷ್ಟನ್ನು ನೀವು ತೆಗೆದುಕೊಂಡು ಒಂದ್ಸರಿ ನೀರನ್ನ ಚೆನ್ನಾಗಿ ತೊಳೆದು ಅದನ್ನ ಒಂದು ಅರ್ಧ ಗಂಟೆ ಒಳಗೆ ಬಿಸಿಲಲ್ಲೇ ಇಡಬೇಕು. ಆ ತರ ಏನಿಲ್ಲ, ಬಿಸಿಲಿದ್ರೆ ಇಡಿ, ಇಲ್ಲಾಂದ್ರೆ ಪರವಾಗಿಲ್ಲ, ಮನೆ ಒಳಗೇನೆ ಚೆನ್ನಾಗಿ ಒಣಗುತ್ತೆ. ನಂತರದಲ್ಲಿ ನಾವು ಇದನ್ನ ದೀಪಕ್ಕೆ ಉಪಯೋಗಿಸ್ಕೋಬೇಕಾಗುತ್ತದೆ. ಇದನ್ನ ನೀವು ಹೆಚ್ಚಿನ ಮಟ್ಟದಲ್ಲಿ ನೀವು ಕಲೆಕ್ಟ್ ಮಾಡಿ ತೆಗೆದಿಟ್ಕೊಂಡಾಗ, ಶೇಖರಣೆ ಮಾಡಿ, ನಿಮಗೆ ಪ್ರತಿ ಒಂದು ಹಬ್ಬದಲ್ಲೂ ಏಕಾದಶಿ, ಪ್ರತಿ ತಿಂಗಳಿಗೊಮ್ಮೆ ಎರಡು ಸರಿ ಏಕಾದಶಿ ಬರುತ್ತೆ. ಹಾಗಾಗಿ ಏಕಾದಶಿಯ ಸಮಯದ ತುಳಸಿ ಗಿಡದ ಬಳಿ ನಾವು ದೇವರ ಮುಂದೆ ಮತ್ತೆ ಜೊತೆಲಿ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ಹಾಗೇನೆ ಮತ್ತೊಂದೇನಪ್ಪಾ ಅಂತಂದ್ರೆ, ತುಳಸಿ ಅಂದ್ರೆ ಹುಣ್ಣಿಮೆ ಸಮಯದಲ್ಲಿ, ಅಮಾವಾಸ್ಯೆ ಸಮಯದಲ್ಲಿ, ಪ್ರತಿ ಶನಿವಾರ ನಾವು ಈ ಒಂದು ದೀಪಾರಾಧನೆ ಮಾಡುವುದು ವಿಶೇಷವಾಗಿರುವಂತದ್ದು. ಎಷ್ಟೊಂದು ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆ, ಹರಳಿ ಎಲೆ ಮೇಲೆ ದೀಪಾರಾಧನೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ನಾನು ನಿಮಗೆ ತುಳಸಿ ಕಡ್ಡಿಯ ಮೇಲೆ ದೀಪಾರಾಧನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇದರಲ್ಲಿ ನಾವು 7 ಕಡ್ಡಿಗಳನ್ನು ನಾವು ತೆಗೆದುಕೋಬೇಕಾಗುತ್ತದೆ. ಅದನ್ನ ಸಮವಾಗಿ ಜೋಡಿಸಿಬಿಟ್ಟು ಸ್ವಲ್ಪ ಮಟ್ಟಿಗೆ ಹತ್ತಿಯನ್ನು ತೆಗೆದುಕೋಬೇಕು. ಆ ಕಡ್ಡಿಗೆ ಹತ್ತಿಯನ್ನು ಸುತ್ತಬಿಟ್ಟು ಕೈಯಿಂದ ನಾವು ಉಜ್ಜಿದರೆ, ಅಂದ್ರೆ ಈಗ ನಾವು ಬತ್ತಿ ಮಾಡ್ಕೊಳ್ತೀವಲ್ಲ ದೇವರಿಗೆ, ಆ ರೀತಿಯಾಗಿ ನಾವು ಬತ್ತಿಯನ್ನು ನಾವು ಸಿದ್ಧತೆ ಮಾಡ್ಕೊಂಡಾಗ ಅದು ಒಂದು ದೀಪವಾಗಿ ಸಿದ್ಧತೆ ಆಗುತ್ತೆ. ಅಂದ್ರೆ ಒಂದು ಬತ್ತಿಯಾಗಿ ಸಿದ್ಧತೆ ಆಗ್ತಾ ಹೋಗುತ್ತದೆ. ನಂತರದಲ್ಲಿ ಅದು ಸರಿಯಾದ ರೀತಿಯಲ್ಲಿ ನಮಗೆ ಹುರಿಬೇಕು ಅಂತಂದ್ರೆ ಸ್ವಲ್ಪ ಅಂಗನೂಲು ಅಥವಾ ಬಿಳಿ ಬಣ್ಣದ ದಾರ ನಿಮ್ಮ ಮನೇಲಿ ಇದ್ದೇ ಇರುತ್ತಲ್ವ, ನೀವು ಮಿಷಿನ್ ಏನೋ ಬಟ್ಟೆ ಹೊಲಿತೀರಿ ಅಂದ್ರೆ ಆ ಒಂದು ದಾರದಿಂದ 1-2 ಗಂಟೆನ ಹಾಕಿದರೆ ಸಾಕು. ಯಾಕಂದ್ರೆ ನಾವು ಹತ್ತಿಯನ್ನು ಸುತ್ತಿರ್ತೀವಲ್ಲ ಕಡ್ಡಿಗೆ, ಅದು ಬಿಟ್ಕೋಬಾರ್ದು ಅಂತೇಳಿ. ನೋಡಿ, ಈಗ ಒಂದು ದೀಪಕ್ಕೆ ಒಂದು ಬತ್ತಿ ಸಿದ್ಧತೆ ಆಯಿತು. ಈಗ ನಂತರದಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ, ಒಂದು ಸರಿಯಾದ ರೀತಿಯಲ್ಲಿ ದೀಪ ತೆಗೆದುಕೋಬೇಕು. ಹೊಸದೇ ದೀಪ ತೆಗೆದುಕೋಬೇಕು ಆ ಥರ ಇಲ್ಲ, ಮನೇಲಿರುವಂಥ ದೀಪವನ್ನೇ ನೀವು ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಅದೇ ದೀಪವನ್ನೇ ಶುದ್ಧಿ ಮಾಡಿಕೊಂಡು ಇದಕ್ಕೆ ನಾವು ಹಾಕಬೇಕಾಗಿರುವಂಥ ಎಣ್ಣೆ ಅಂತ ಬಂದಾಗ ತುಪ್ಪ ಹಾಕಿ, ಇಲ್ಲ ಕೊಬ್ಬರಿ ಎಣ್ಣೆ ಹಾಕಿ, ಆದಷ್ಟು ಇಲ್ಲ ಅಂತಂದರೆ ನಿಮಗೆ ಎರಡೂ ಸಾಧ್ಯ ಇಲ್ಲ ಅಂತಂದರೆ ಎಳ್ಳೆಣ್ಣೆ ಹಾಕಿ. ಯಾವುದೇ ಹಾಕಿದ್ರೂ ನಮ್ಮ ಭಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ, ಬಹುಮುಖ್ಯವಾಗಿರುತ್ತದೆ. ಹಾಗಾಗಿ ನಾವು ಆ ಒಂದು ರೀತಿಯಲ್ಲಿ ನಾವು ದೀಪವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನೋಡಿ, 2 ರೀತಿಯಲ್ಲಿ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಈಗ ನಾನು ಒಂದು ಬತ್ತಿ ಸಿದ್ಧತೆ ಆಯಿತು. ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ನಾವು ದೀಪಾರಾಧನೆ ಮಾಡೋದಕ್ಕಿಂತ ಮೊದಲು ನಾವು ಒಂದು ರಂಗೋಲಿಯನ್ನು ಹಾಕ್ಕೋಬೇಕಾಗುತ್ತದೆ ಪೀಠದ ಮೇಲೆ. ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಈಗ ನಮಗೆ ವೈಕುಂಠ ಏಕಾದಶಿ ಬೇರೆ ಬರ್ತಾ ಇದೆ. ಹಾಗೆ ಈಗ ಧನುರ್ಮಾಸ ನಡೀತಾ ಇರೋದ್ರಿಂದ ನಾನು ಈ ಒಂದು ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಧನುರ್ಮಾಸ ನಮಗೆ ಇದು ವಿಷ್ಣು ಮಾಸವೇ ಆಗಿರೋದ್ರಿಂದ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿ, ಯಾರಿಗೆಲ್ಲ ರಂಗೋಲಿ ಹಾಕೋದಕ್ಕೂ ಕಷ್ಟ ಆಗುತ್ತೆ, ಸಮಯವಿಲ್ಲ ಅಥವಾ ಬರೋದಿಲ್ಲ ಅಂತ ಅನ್ನುವಂಥವ್ರು ಈ ರೀತಿಯಾಗಿ ನೀವು ಒಂದು ರಂಗೋಲಿನ ತೆಗೆದುಕೋಬೋದು. ನೋಡಿ, ಈ ಥರ ಸ್ಟೆನ್ಸಿಲನ್ನು ನಾವು ತೆಗೆದುಕೊಂಡಾಗ ಸುಲಭವಾಗಿ ನೀವು ಒಂದು ರಂಗೋಲಿ ಹಾಕ್ಕೋಬಹುದು. ನೋಡಿ, ನಾನು ಈಗ ಒಂದು ಏನಪ್ಪ ಅಂದರೆ ವೈಕುಂಠ ಏಕಾದಶಿ ಬರ್ತಾ ಇರೋದ್ರಿಂದ ನಾನು ಈ ಒಂದು ರಂಗೋಲಿ ತೆಗೆದುಕೊಂಡಿದ್ದೇನೆ. ನೀವು ಯಾವ್ದು ಬೇಕಾದ್ರೂ ತೆಗೆದುಕೋಬಹುದು. ಜಸ್ಟ್ ಒಂದು ಶಂಕು, ನಾಮ, ಚಕ್ರ ಅದನ್ನೇ ಇರೋದನ್ನ ನೀವು ತೆಗೆದುಕೋಬಹುದು. ಯಾವ ಥರ ಬೇಕಾದರೂ ತೆಗೆದುಕೋಬಹುದು. ಎಲ್ಲ ರೀತಿ ಕೂಡ ಸಿಗುತ್ತೆ. ನಾನು ಇದನ್ನು ಮಿಶೋಲ್ಲೇ ತೆಗೆದುಕೊಂಡಿರೋದು. ಇದನ್ನು ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ನೀವು ಯಾವುದ್ರಲ್ಲಿ ಬೇಕಾದ್ರೂ ಬೈ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ರಂಗೋಲಿ ಹಾಕಿ ನೀವು ಅದನ್ನು ಸ್ಪ್ರೆಡ್ ಮಾಡಿದಾಗ ಒಂದು ರಂಗೋಲಿಯಾಗಿ ಸಿದ್ಧತೆ ಆಗುತ್ತದೆ. ಇದು ಬೇಗನೆ ಆಗುವಂಥದ್ದು. ನಿಮಗೆ ಇಷ್ಟವಾದ್ರಲ್ಲಿ ನೀವು ಇದನ್ನು ತೆಗೆದುಕೋಬಹುದು. ಬೇಕಾದ್ರೆ ನಾನು ಲಿಂಕನ್ನು ಸಹ ಹಾಕಿರ್ತೇನೆ, ಅಥವಾ ನೀವು ಇರುವಂಥ ಊರಿನಲ್ಲಿ ಸಿಕ್ಕರು ಕೂಡ ಅಲ್ಲೂ ಕೂಡ ನೀವು ತೆಗೆದುಕೊಳ್ಳಿ. ನೀವು ರಂಗೋಲಿ ಹಾಕೋದಕ್ಕೆ ಬರದೇ ಹೋದಾಗ ಮಾತ್ರ ಅಷ್ಟೇ. ನೀವು ರಂಗೋಲಿ ಹಾಕ್ತೀರಂದರೆ ಖಂಡಿತವಾಗ್ಲೂ ಕೈಯಿಂದ ರಂಗೋಲಿ ಹಾಕಿ, ಅದು ನಮಗೆ ತುಂಬಾ ಒಳ್ಳೆಯದು. ಅದು ಆಮೇಲೆ ನಾವು ಇನ್ನೊಂದೇನಪ್ಪ ಅಂದರೆ, ನಮ್ಮ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋದಂಗೂ ಕೂಡ ಆಗ್ತದೆ. ನೋಡಿ, ಒಂದು ರಂಗೋಲಿ ಹಾಕೊಂಡಿದ್ದೇನೆ. ಹಾಗೆ ಒಂದು ಪ್ಲೇಟಿನಲ್ಲಿ ಒಂದು 2 ವಿಳೆದೆಲೆ ತೆಗೆದುಕೊಂಡು ಅದ್ರ ಮೇಲೆ ನಾಮವನ್ನು ಬರೆದು ಅದಕ್ಕೆ ಹಳದಿ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ನಾವು ಏನೀಗ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇವೋ ಆ ಒಂದು ದೀಪವನ್ನು ಇಡಬೇಕಾಗುತ್ತದೆ. ನೀವು ಈಗಾಗಲೇ ಹೇಳಿದಾಗೆ ದೊಡ್ಡದಾದ್ರೂ ದೀಪ ತೆಗೆದುಕೋಬೋದು, ಚಿಕ್ಕದಾದ್ರೂ ದೀಪ ತೆಗೆದುಕೋಬೇಕಾಗುತ್ತದೆ.
ಈ ದೀಪಾರಾಧನೆಯಿಂದ ಮಹತ್ವ ಏನಪ್ಪ ಅಂತಂದರೆ, ತುಳಸಿ ಅಂತಂದರೆ ಅದು ಮಹಾಲಕ್ಷ್ಮಿ ಅಮ್ಮನವರ ಸ್ವರೂಪವಾಗಿರುತ್ತದೆ. ತುಳಸಿ ಕಡ್ಡಿಯ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಸಾತ್ವಿಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಮನೆಯಲ್ಲಿ ಶಾಂತಿ, ಐಶ್ವರ್ಯ, ದೋಷ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ವಿಷ್ಣು ಲಕ್ಷ್ಮೀ ನಾರಾಯಣನ ಪೂಜೆಗೆ ಅತ್ಯಂತ ತುಂಬ ಪ್ರಿಯವಾದ ದೀಪಾರಾಧನೆ ಅಂದರೆ ಈ ತುಳಸಿ ಕಡ್ಡಿಯ ದೀಪಾರಾಧನೆಯೇ ಆಗಿರ್ತದೆ. ಆಮೇಲೆ ನಮ್ಮ ಜೀವನದಲ್ಲಿ ಒಂದು ಸುಖ ಸಂತೋಷವನ್ನು ಕೂಡ ನಾವು ಹೆಚ್ಚು ಮಾಡ್ಕೋಬೋದು. ಹಾಗೆಯೇ ಈ ಬತ್ತಿಯನ್ನು ನೀವು ಇವತ್ತು ಹಚ್ತೀರಿ ಅಂತಂದರೆ ಇಂದಿನ ದಿವಸವೇ ನೆನೆಸಿಟ್ಕೊಳ್ಳಿ. ಇಲ್ಲಾಂದರೆ ಬೆಳಗ್ಗೆ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಮುಂಚೆ ನೀವು ಒಂದು ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಕಡ್ಡಿ ಅದು ಎಣ್ಣೆನೆಲ್ಲ ಒಂದು ಅಬ್ಸರ್ವ್ ಮಾಡ್ಕೋಬೇಕಲ್ಲ, ಹೀರ್ಕೋಬೇಕಲ್ಲ. ಹಾಗಾಗಿ ನಾವು ಆದಷ್ಟು ಸ್ವಲ್ಪ ಒಂದು ಮುಂಚೆನೇ ನೆನೆಸಿಟ್ಕೊಂಡು ನಂತರ ಅದನ್ನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗ ನೀವು ತುಪ್ಪ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಯಾವ್ದು ಬೇಕಾದ್ರೂ ನೀವು ಉಪಯೋಗಿಸ್ಕೋಬೋದು. ನಂತರದಲ್ಲಿ ನಾವು ಒಂದು ಬತ್ತಿಯನ್ನು ಇಟ್ಟು ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿ, ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಇದನ್ನು ನಾವು ಬೆಳಗ್ಗೆ ಸಮಯದಲ್ಲಿ ಹಚ್ಬೋದು, ಹಾಗೆ ಸಂಜೆ ಸಮಯದಲ್ಲಿ ಹಚ್ಬೋದು. ತುಳಸಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರ ಮನೇಲಿ ತುಳಸಿ ಗಿಡ ಇರಲೇಬೇಕು. ಯಾಕೆ ಅಂತಂದರೆ ನಮ್ಮ ಮನೇಲಿ ಆಗುವಂಥ ದೋಷ ನಿವಾರಣೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಪರಿಹಾರ ಮಾಡೋದ್ರ ಜೊತೆಯಲ್ಲಿ ಸೂಚನೆ ಕೊಡ್ತಾ ಹೋಗುತ್ತದೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಸೂಚನೆ ಕೊಡ್ತಾ ಹೋಗುತ್ತದೆ. ಈಗ ನಿಮ್ಮ ಮನೇಲಿ ಒಂದು ನೆಗೆಟಿವಿಟಿ ಹೆಚ್ಚಾಗ್ತಾ ಇದೆ, ಕಷ್ಟಗಳು ಹೆಚ್ಚಾಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಪದೇ ಪದೇ ತುಳಸಿ ಗಿಡ ಒಣಗ್ತಾ ಇರುವಂಥದ್ದು, ಇಂಥದ್ದೆಲ್ಲ ಸೂಚನೆ ಕೊಡುತ್ತೆ. ಆವಾಗ ನಾವು ಎಚ್ಚೆತ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಗೆ ಯಾವುದೇ ರೀತಿಯ ದೋಷ ನಿವಾರಣೆಗಳು ದೋಷಗಳು ಆಗೋದೇ ಇಲ್ಲ, ನಿವಾರಣೆ ಮಾಡ್ಕೋಬೋದು. ಹಾಗಾಗಿ ನಾವು ತಪ್ಪು ಮಾಡೋದಂಥದ್ದು ಏನಪ್ಪ ಅಂತಂದರೆ, ಮನೇಲಿ ಒಂದು ಮಣ್ಣಿಗೆ ಅಂದರೆ ತುಳಸಿ ಗಿಡಕ್ಕೆ ಪದೇ ಪದೇ ನೀರನ್ನು ಹಾಕ್ತಾ ಇರೋವಂಥದ್ದು. ಅದು ಏನಾಗುತ್ತೆ ಅಂದರೆ, ಮಣ್ಣು ತುಂಬ ಹಸಿ ಆದಾಗ ನೀರು ಕೆಳಗೆ ಹೋಗೋದಕ್ಕೂ ಅಷ್ಟೊಂದು ಅವಕಾಶ ಇಲ್ಲದೆ ಇರುವಾಗ ಏನಾಗುತ್ತೆ ಅಂದರೆ ಬೇರು ಕೊಳ್ತೋಗಿ ಗಿಡ ಕೂಡ ಒಣಗೋಗ್ತಾ ಹೋಗುತ್ತದೆ. ಆ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬಿಸಿಲಿನಲ್ಲಿ ಇಡಿ, ಹೊಸ ಮಣ್ಣನ್ನು ಸ್ವಲ್ಪ ಗೊಬ್ಬರ ಎಲ್ಲವನ್ನು ಹಾಕಿ ಬಿಸಿಲಿನಲ್ಲಿ ಇಟ್ಟರೆ ಖಂಡಿತವಾಗ್ಲೂ ತುಳಸಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮತ್ತೊಂದು ಏನಪ್ಪ ಅಂತಂದರೆ, ಆದಷ್ಟು ತುಳಸಿ ಗಿಡವನ್ನು ನೆಲದ ಮೇಲೆ ಇಡೋದಕ್ಕೆ ಹೋಗಬೇಡಿ, ಮೇಲ್ಭಾಗದಲ್ಲಿ ಇಡಿ. ನೋಡಿ, ಈ ಒಂದು ತುಳಸಿ ಕಡ್ಡಿ ದೀಪಾರಾಧನೆ ಮಾಡೋ ಸಂದರ್ಭದಲ್ಲಿ ಆದಷ್ಟು ಸ್ವಲ್ಪ ಮಟ್ಟಿಗೆ ತುಳಸಿಯ ಎಲೆಗಳನ್ನು ಕೂಡ ಉಪಯೋಗಿಸ್ಕೊಳ್ಳಿ. ನಾನು ನಿಮ್ಗೆ ಕಾಣಿಸ್ತಾ ಇರ್ಬೋದು, ತುಳಸಿಯನ್ನು ಸಹ ಇಟ್ಟಿದ್ದೇನೆ. ನಾವು ಈ ದೀಪಾರಾಧನೆ ತುಳಸಿ ಕಡ್ಡಿಯಿಂದ ದೀಪಾರಾಧನೆ ಮಾಡಬೇಕು. ಈಗ ಧನುರ್ಮಾಸ ಆಗಿರೋದ್ರಿಂದ ನೀವು ಪ್ರತಿನಿತ್ಯವೂ ಕೂಡ ಒಂದು ದೀಪಾರಾಧನೆ ಮಾಡ್ಬೋದು. ಅಥವಾ ನೀವು ಎಷ್ಟು ದಿವಸ ಪೂಜೆ ಮಾಡ್ತೀರಾ ಅಷ್ಟು ದಿವಸ ಸಂಕಲ್ಪ ಮಾಡಿಕೊಂಡು ನೀವು ಮನೆಯಲ್ಲೂ ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ಇದು ನಿಮ್ಮ ಮನೇಲಿ ನಿಮ್ಮ ಮನೆ ದೇವರ ಫೋಟೋ ಇಟ್ಟಿರ್ತೀರಲ್ಲ, ಮನೆಯಲ್ಲಿ ನೀವು ದೇವರ ಮನೆಯಲ್ಲಿ ಅಲ್ಲಿನೂ ದೀಪಾರಾಧನೆ ಮಾಡ್ಬೋದು. ತುಳಸಿ ಕಟ್ಟೆಯ ಮುಂದೆನೂ ಮಾಡ್ಬೋದು. ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಸಹ ನೀವು ಈ ದೀಪಾರಾಧನೆ ಮಾಡ್ಬೋದು. ನೋಡಿ, ತುಂಬ ಸರಳವಾಗಿ ನಾನು ಈ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಯಾಕಂತಂದರೆ ಮಾಡೋದು ಕೂಡ ಸುಲಭ. ನಿಮ್ಮ ಮನೆಗೆ ಏನಾದರೂ ಹಣದ ಕೊರತೆ ಇತ್ತು ಅಂದರೆ ಖಂಡಿತ ನೀವು ಈ ದೀಪಾರಾಧನೆ ಮಾಡಿ ನಿಮ್ಮಲ್ಲಿ ಒಂದು ಪರಿಹಾರ ಮಾಡ್ಕೊಳ್ತಾ ಹೋಗ್ತೀರಾ. ಗುರುವಾರ, ಏಕಾದಶಿ, ಧನುರ್ಮಾಸ, ಲಕ್ಷ್ಮೀ ಪೂಜೆ ದಿವಸ ಈ ರೀತಿಯಾಗಿ ಒಂದು ವಿಶೇಷ ದಿನಗಳಲ್ಲಿ ನೀವು ಈ ದೀಪಾರಾಧನೆ ಮಾಡ್ಬೋದು. ಸಂಜೆಯ ಸಮಯದಲ್ಲಿ ತುಂಬ ವಿಶೇಷವಾದದ್ದು ವಿಷ್ಣು ಲಕ್ಷ್ಮಿಯ ಒಂದು ಇಬ್ಬರ ಅನುಗ್ರಹ ಪಡೆಯೋದಕ್ಕೋಸ್ಕರ ನೀವು ಒಂದು ದೀಪಾರಾಧನೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಳ್ಳಿ, ಅಥವಾ ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ, ಅಥವಾ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಈ ರೀತಿಯಾಗಿ ನೀವು ಒಂದು ಮಂತ್ರಗಳು ಹೇಳ್ಕೊಂಡು ದೀಪಾರಾಧನೆ ಮಾಡಿ. ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆಯೇ ಈ ದೀಪಾರಾಧನೆ ಮಾಡಿದಾಗ ನಿಮಗೆ ಭಯ ಬೇಡ. ಯಾಕೆ ಅಂತಂದರೆ ಈ ಒಂದು ದೀಪಾರಾಧನೆ ಮಾಡಿದ ಮೇಲೆ ಸಂಪೂರ್ಣವಾಗಿ ಉರಿದೋಗುತ್ತೆ. ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಭಯ ಬೇಡ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ದೀಪಾರಾಧನೆ ಸಮಯದಲ್ಲಿ 2 ಲವಂಗ, ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಈ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ನೋಡಿ, ನಾವು ಈಗ ಧನುರ್ಮಾಸದಲ್ಲಿ ಅಲ್ಲದೇ ಈಗ ವೈಕುಂಠ ಏಕಾದಶಿ ಬರ್ತಿದ್ದಿಲ್ಲ, ಅವತ್ತಿನ ದಿವಸವೂ ಕೂಡ ನೀವು ಈ ದೀಪಾರಾಧನೆ ಮಾಡಿ. ಅಷ್ಟರಲ್ಲಿ ನೀವು ಸಿದ್ಧತೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಇವತ್ತು ನಾನು ನಿಮಗೆ ಕೊಟ್ಟಿರೋಂಥ ಮಾಹಿತಿ ಮತ್ತು ವಿವರಣೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.